ವೆಲ್ಕಮ್ ಟು ಮೈ ಚಾನೆಲ್ ಯಜಮಾನ. ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಇಲ್ಲಿ ಝಾನ್ಸಿ ಶ್ರದ್ಧಾ ಭಕ್ತಿಯಿಂದ ಅರಳಿಕಟ್ಟೆ ಹಾಗೆ ಸುತ್ತುತ್ತಾ ಇರ್ತಾರೆ. ದೇವ್ರೆ, ಚಿಕ್ಕವಳಾಗಿಂದ ಇಲ್ಲಿವರೆಗೂ ನಾನ್ ಪೂಜೆ ಮಾಡಿ ನಿಂಗ್ ಅದು ಬೇಕು ಇದು ಬೇಕು ಅಂತ ಯಾವತ್ತೂ ನಾನ್ ಕೇಳ್ದವಳಲ್ಲ. ನನ್ ಮನಸ್ಸಿನ ಭಾವನೆಗಳು, ನನ್ ಕಷ್ಟ ಸುಖ ಎಲ್ಲಾನು ಹೇಳ್ಕೊಳೋ ಬೆಸ್ಟ್ ಫ್ರೆಂಡ್ ಅಂದ್ರೆ ನೀವೇನೆ. ಅದಕ್ಕೋಸ್ಕರ ನಿಮ್ ಜೊತೆ ಬಂದು ಮಾತಾಡ್ತಿದ್ದೀನಿ. ಈಗ ನೀವೇ ನನ್ ಜೊತೆ ನಿಂತು ಎಲ್ಲಾ ಸರಿ ಮಾಡ್ಬೇಕು. ರಾಘು ಜೊತೆ ಕೊನೆವರೆಗೂ ಬಾಳ್ಬೇಕು ಅಂತ ಹೇಳಿ ರಾಘು ಜೊತೆ ಡಿವೋರ್ಸ್ ಕೊಡ್ಸಕ್ಕೆ ಬಂದಿದಂತ ಲಾಯರ್ ನ ಎದುರಿಸ್ದೆ. ನಾನು ಪೇಪರ್ಗೆ ಸೈನ್ ಹಾಕ್ಸಿದ್ದೀನ ಸುಟ್ಟಾಕಿದ್ದೀನಿ ಅಂತ ನಮ್ಮ ಮನೆಯವ್ರಿಗೆ ಗೊತ್ತಾಗ್ತಿದ್ದಂಗೆ ನನ್ನ ಮನೆ ಬಿಟ್ಟು ಕಳಿಸ್ತಾರೆ. ಅಷ್ಟೊತ್ತಿಗೆ ನಮ್ಮ ಮನೆಯವ್ರ ಮನ್ಸನ್ನ ನಾನ್ ಗೆದ್ದಿರ್ಬೇಕು ಅಂತ ಇಲ್ಲಿ ದೇವ್ರನ್ನ ಝಾನ್ಸಿ ಬೇಡ್ಕೊತಿದ್ರೆ, ಅದೇ ಸಮಯಕ್ಕೆ ಇಲ್ಲಿ ರಾಯ್ ಬಂದು ಎಲ್ಲಾನು ಕೇಳಿಸ್ಕೊತಾರೆ. ಹಾಗೆ ಹಿಂದೆ ತಿರುಗಿ ನೋಡಿದ್ರೆ ರಾಯ್, ನೀನ್ ಯಾವಾಗ ಬಂದೆ ಅಂತ ಝಾನ್ಸಿ ಕೇಳ್ತಾರೆ. ಮೇಡಮ್, ನೀವು ಬೇಡ್ಕೊತಿದ್ರಲ್ಲ ಆವಾಗ್ಲೇ ಬಂದೆ ಅಂತ ರಾಯ್ ಹೇಳ್ತಾರೆ. ಮತ್ತೆ ರಾಯ್, ಏನ್ ಸಮಾಚಾರ ಅಂತ ಝಾನ್ಸಿ ಹೇಳ್ತಾರೆ. ಏನ್ ಮೇಡಮ್ ಇದೆಲ್ಲ, ನೀವ್ ಮತ್ತೆ ಮನೆಯವ್ರ ಜೊತೆ ಎಲ್ಲಾ ಖುಷಿಯಾಗಿದ್ದೀರಾ, ಎಲ್ಲ ಸರಿಯಾಗಿದೆ ಅನ್ಕೊಂಡ್ರೆ ನೀವ್ ನೋಡಿದ್ರೆ ಇಲ್ಲಿ ದೊಡ್ಡ ಪ್ರಾಬ್ಲಮ್ ನೇ ಫೇಸ್ ಮಾಡ್ತಿದ್ದೀರಲ್ಲ ಅಂತ ರಾಯ್ ಕೇಳ್ತಾರೆ. ಲೈಫ್ ಅಂದ್ರೇನೆ ಹಾಗೆ ಅಲ್ವಾ ರಾಯ್, ಪ್ರಾಬ್ಲಮ್ಸ್ ಗಳೆಲ್ಲ ಎದುರಾಗ್ತಾನೆ ಇರುತ್ತೆ. ಏನ್ ಮೇಡಮ್ ನಿಮ್ ಮನ್ಸಲ್ಲಿ ಇಷ್ಟೊಂದು ಬೆಂಕಿ ಇದ್ರು ಇಷ್ಟೊಂದು ಕೂಲ್ ಆಗಿದ್ದೀರಲ್ಲ ಅಂತ ರಾಯ್ ಕೇಳ್ತಾರೆ. ತಾಳ್ಮೆಯಿಂದ ಇರದೆ ಒಂದು ತಂಪು ಮಾಡೋ ಅಂತ ದೀಪಾ ರಾಯ್ ಅಂತ ಝಾನ್ಸಿ ಹೇಳ್ತಾರೆ. ರಾಘು ಸರ್ ಡಿವೋರ್ಸ್ ನೋಟಿಸ್ ಕಳ್ಸೋರ್ಗು ಬಂದ್ಬಿಟ್ಟಿದ್ದಾರೆ. ನೀವ್ ನೋಡಿದ್ರೆ ಇಷ್ಟೊಂದು ಕೂಲ್ ಆಗಿದ್ದೀರಾ, ರಾಘು ಸರ್ ಯಾಕೆ ಸೈನ್ ಮಾಡಿದ್ರು ಅಂತ ರಾಯ್ ಕೇಳ್ತಾರೆ. ರಾಘುಗೆ ಅದನ್ ಬಿಟ್ಟು ಬೇರೆ ಏನು ದಾರಿ ಇಲ್ಲ ರಾಯ್ ಅಂತ ಝಾನ್ಸಿ ಹೇಳ್ತಾರೆ. ಹಾಗಂದ್ರೆ ಅವ್ರ ಮನ್ಸಲ್ಲಿ ನೀವಿಲ್ಲ ಅಂತ ಅರ್ಥ ಅಲ್ವಾ ಮೇಡಮ್ ಅಂತ ರಾಯ್ ಹೇಳ್ತಾರೆ. ಇಲ್ಲ ರಾಯ್, ನೀನ್ ತಪ್ಪು ತಿಳ್ಕೊಂಡಿದ್ಯಾ. ರಾಘು ಕೊಟ್ಟ ಮಾತನ್ನ ಉಳ್ಸ್ಕೊಳಕ್ಕೆ ಒದ್ದಾಡ್ತಿದ್ದಾನೆ. ಒಂದ್ ಕಡೆ ಫ್ಯಾಮಿಲಿ, ಇನ್ನೊಂದ್ ಕಡೆ ನಾನು ನನ್ ಫ್ಯಾಮಿಲಿನ ಉಳ್ಸ್ಕೊಳಕ್ ಹೋಗ್ತಿರಲಿಲ್ಲ. ಉಳ್ಸ್ಕೊಳಕೋಸ್ಕರ ತನ್ಗೆ ಇಷ್ಟ ಇಲ್ಲ ಅಂದ್ರು ಅವ್ರ ಮನ್ಸಲ್ಲಿ ನಾನಿದ್ರು ನನ್ನಿಂದ ದೂರ ಆಗೋದಕ್ಕೆ ರಾಘು ಒಪ್ಕೊಂಡಿದ್ದಾನೆ ಅಂತ ಝಾನ್ಸಿ ಹೇಳ್ತಾರೆ. ನೀವ್ ಈ ತರ ಬದಲಾಯಿದ್ರೆ ಚೆನ್ನಾಗಿರ್ತೀರಾ ಅಂತ ನಾನ್ ಅನ್ಕೊಂಡೆ. ನಿಜವಾಗ್ಲೂ ಏನೂ ಆಗ್ತಿಲ್ಲ ಮೇಡಮ್, ನೀವ್ ಮುಂಚೆ ತರ ಬದಲಾಗ್ಬಿಡಿ ಅಂತ ಇಲ್ಲಿ ರಾಯ್ ಹೇಳ್ತಾರೆ. ಇಲ್ಲ ರಾಯ್, ನಂಗೆ ಆ ಲೈಫ್ ಬೇಡ, ನಂಗೆ ಈ ಲೈಫೇ ಆತ್ಮ ತೃಪ್ತಿ ಕೊಡ್ತಾ ಇದೆ. ಅವ್ರ ಮನ್ಸನಾಗಿದ್ದು ಒಳ್ಳೆ ಸೊಸೆ ಆಗೋ ಪ್ರಯತ್ನ ಪಡ್ತಿದ್ದೀನಿ. ಹಾಗೆ ಆ ಪ್ರಯತ್ನದಲ್ಲಿ ಸಕ್ಸಸ್ ಆಗ್ತೀನಿ ಅನ್ನೋ ನಂಬಿಕೆ ಕೂಡ ನಂಗಿದೆ. ಡೋಂಟ್ ವರಿ ರಾಯ್, ಆದಷ್ಟು ಬೇಗ ಎಲ್ಲ ಸರಿ ಹೋಗುತ್ತೆ ಅಂತ ಝಾನ್ಸಿ ಹೇಳ್ತಾರೆ. ಆಲ್ ದ ಬೆಸ್ಟ್ ಮೇಡಮ್ ಅಂತ ರಾಯ್ ಹೇಳ್ತಾರೆ. ಥ್ಯಾಂಕ್ ಯು ರಾಯ್ ಅಂತ ಹೇಳಿ ಝಾನ್ಸಿ ಅಲ್ಲಿಂದ ಹೊರಟೋಗ್ತಾರೆ. ರಾಯ್ ಅಂತೂ ಝಾನ್ಸಿ ನೋಡಿ ತುಂಬಾ ಬೇಜಾರಾಗುತ್ತೆ. ಆಮೇಲೆ ರಾಯ್ ದೇವರಲ್ಲಿ ಬೇಡ್ಕೋತಿರ್ತಾರೆ. ನಮ್ ಕಲ್ ಮನ್ಸ್ ಅಂತ ನಮ್ ಝಾನ್ಸಿ ಮೇಡಮ್ ನೇ ಬದಲಾಯಿಸ್ಬಿಟ್ಟೆ, ಅವ್ರನ್ನ ಕರಗಿಸ್ದೆ. ಹಾಗೆ ಅವ್ರು ಕೋರ್ಕೊಂಡಂತ ಕೋರಿಕೆನ ಈಡೇರೋ ತರ ನೋಡ್ಕೋ ದೇವ್ರೆ ಅಂತ ಹೇಳಿ ಇಲ್ಲಿ ರಾಯ್ ದೇವರಿಗೆ ಕೈ ಮುಗಿತಿರ್ತಾರೆ. ಆ ಕಡೆ ಝಾನ್ಸಿ ಮನೆಯವನ್ನೆಲ್ಲ ಕರೀತಾರೆ. ಎಲ್ಲರೂ ಬರ್ತಾರೆ. ಏನೇ ನಿಂತುಕೊಳ್ಳು ಅಂತ ಇಲ್ಲಿ ಪಲ್ಲವಿ ಹೇಳ್ತಿದ್ರೆ, ಅಶೋ ಪಲ್ಲವಿ ದೇವಸ್ಥಾನಕ್ಕೆ ಹೋಗಿದ್ದೆ, ನಿಮ್ಮೆಲ್ಲರ ಹೆಸರಲ್ಲೂ ಅರ್ಚನೆ ಮಾಡಿಸ್ತೆ, ಪ್ರಸಾದ ತಂದಿದ್ದೀನಿ ಅಂತ ಇಲ್ಲಿ ಝಾನ್ಸಿ ಹೇಳ್ತಾರೆ. ದೇವಸ್ಥಾನಕ್ಕ, ಯಾವ ದೇವಸ್ಥಾನಕ್ಕ ಅಂತ ಗಣಪ ಕೇಳ್ತಾರೆ. ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಹಾಗೆ ಅಶ್ವತ್ ಕಟ್ಟೆ ಪ್ರದಕ್ಷಿಣೆ ಹಾಕಿ ನಿಮ್ಮೆಲ್ಲರಿಗೂ ಪ್ರಸಾದ ತಂದಿದ್ದೀನಿ ತಗೋ ಸಂಗೀತ ಅಂತ ಹೇಳಿ ಇಲ್ಲಿ ಝಾನ್ಸಿ ಹಾಗೆ ಮನೆಯವ್ರಿಗೆಲ್ಲ ಪ್ರಸಾದ ಕೊಡ್ತಾರೆ ಝಾನ್ಸಿ. ಹಾಗೆ ದೇವ್ರ ಹತ್ರ ನಾನು ಮತ್ತೆ ರಾಘು 100 ಕಾಲ ಚೆನ್ನಾಗ್ ಬಾಳಪ್ಪ ಅಂತ ಬೇಡ್ಕೊ ಬಂದೆ ಅಂತ ಝಾನ್ಸಿ ಹೇಳ್ತಿದೆ. ಮನೆಯವರೆಲ್ಲ ಶಾಕ್ ಅಲ್ಲಿ ಝಾನ್ಸಿನೇ ನೋಡ್ತಾರೆ. 100 ಕಾಲ ಇಲ್ಲೇ ರಾಘು ಜೊತೆ ಇರ್ಬೇಕು ಅಂತ ಬೇಡ್ಕೊಂಡ್ ಬಂದಿರೋ ಪ್ರಸಾದನ ನಮಗ್ ಕೊಡ್ತಿದ್ಯಾ ಅಂತ ಗಣಪ ಹೇಳ್ತಿದೆ. ಅಶೋ ದೊಡ್ಡ ಮಾವ, ಅದು ನಮ್ ನೋಟಿಸ್ ಬರೋವರೆಗೂ ಚೆನ್ನಾಗಿರ್ಬೇಕು ಅಂತ ಬೇಡ್ಕೊ ಬಂದೆ ಅಂತ ಇಲ್ಲಿ ಝಾನ್ಸಿ ಹೇಳ್ತಾರೆ. ನೀವು ಕೊಟ್ಟಿರೋದು 3 ದಿವಸ ಟೈಮ್ ಅಲ್ವಾ, ನಾನು ಹಾಗೆ ಈ ಮನೇಲಿ ಇರಕ್ಕಾಗೋದು 3 ದಿನ ಅಷ್ಟೇ ಅಲ್ವಾ ಅಂತ ಝಾನ್ಸಿ ಹೇಳ್ತಾರೆ. ಪರ್ಮಿಷನ್ ಕೊಟ್ಟಿರೋದು ನೋಟಿಸ್ ಬರೋವರೆಗೂ ಮಾತ್ರ ಅಂತ ನಿಂಗೂ ಗೊತ್ತಲ್ವಾ ಅಂತ ಇಲ್ಲಿ ರಾಘು ಚಿಕ್ಕಮ್ಮ ಹೇಳ್ತಾರೆ. ಹೌದು ಮದತ್ತೆ, ನಂಗೆ ಗೊತ್ತಿಯೋ ಆ ಟೈಮ್ ಅಷ್ಟೇ ಇರೋದು ಅಂತ ಝಾನ್ಸಿ ಹೇಳ್ತಾರೆ. ಹಾಗಂತ ನೀನ್ ಇಷ್ಟ ಬಂದಂಗೆ ಆಡ್ಬೇಡ ಅಂತ ಇಲ್ಲಿ ಗಣಪ ಹೇಳ್ತಾರೆ. ನನ್ಗೂ ಗೊತ್ತು ಮಾವ, ಈ ಮನೆ ಋಣ ಇರೋದೇ ನಂಗೆ 3 ದಿನ ಅಂತ, ಉಳಿದಿರೋದೇ ನಂಗೆ 3 ದಿನ. ಆ 3 ದಿನ ಆಸ್ವಾದಿಸಿ ಆನಂದಿಸಿ ಖುಷಿಯಿಂದ ಹೊರಗಡೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಈ ರೀತಿ ಇದೀನಿ. ನೀವೇ ಹೇಳಿ ಮಾವ, ನಾನು ಈ ರೀತಿ ಇರ್ಲೋ ಬೇಡ್ವೋ ಅಂತ ಇಲ್ಲಿ ಝಾನ್ಸಿ ಕೇಳ್ತಾರೆ. ಓಹೋ, ಧಾರಾಳವಾಗಿರ್ಬೋದು, 1 ಜನ್ಮಕ್ಕಲ್ಲ, ಇನ್ನು 7 ಜನ್ಮಕ್ಕಾಗಷ್ಟು ನೆನಪಿನ ಬುದ್ಧಿ ನಾವ್ ಕೊಡ್ತೀವಿ, ಇರೋಷ್ಟು ದಿನ ಜಾಲಿ ಆಗಿರೋ ಅಂತ ಗಣಪ ಹೇಳ್ತಿದ್ರೆ, ಇನ್ನೊಂದ್ಸತಿ ಪ್ರಸಾದ ಕೊಡಮ್ಮ ಅಂತ ಗಣಪ ಹೇಳ್ಬಿಡ್ತಾರೆ. ಆಗ ಪಲ್ಲವಿ ಕೋಪ ಮಾಡ್ಕೊಂಡು ನೋಡ್ತಾರೆ. ಏನ್ ಪಲ್ಲವಿ, 3 ದಿನ ಅಷ್ಟೇ ಅಂತ ಹೇಳಿದಿನಲ್ಲಮ್ಮ, ಅದಕ್ಕೋಸ್ಕರ ಇನ್ನೊಂದ್ಸತಿ ಪ್ರಸಾದ ಕೊಡುವಂತೆ. ಅವಳಿಗೂ ಗೊತ್ತು ನಾನ್ ತುಂಬಾ ಸ್ಟ್ರಿಕ್ಟ್ ಅಂತ ಗಣಪ ಹೇಳ್ತಿದ್ರೆ. ನೋಟಿಸ್ ಬರ್ತಿದಾಗೆ ನಿಮ್ ಜೊತೆ ಇಷ್ಟ ದಿನ ಇದ್ದಿದೆ ನನ್ ಪುಣ್ಯ ಅಂತ ಹೇಳಿ ಹೊರಟೋಗ್ತೀನಿ ಅಂತ ಝಾನ್ಸಿ ಹೇಳ್ತಾರೆ. ವೆರಿ ಗುಡ್, ನೀನು ನಿನ್ ಮಾತಿನ ಮೇಲೆ ನಿಲ್ಬೇಕು ಅಂತ ಗಣಪ ಹೇಳ್ತಾರೆ. ಸರಿ ಅಂತ ಝಾನ್ಸಿ ಹೇಳ್ತಾರೆ. ಪ್ರಸಾದ ಯಾಕೆ ಕೈಯೆಲ್ಲ ಇಟ್ಕೊಂಡಿದ್ದೀರಾ, ತಿನ್ನಿ ಅಂತ ಹೇಳಿ ಝಾನ್ಸಿ ಪಲ್ಲವಿ ಕಡೆ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಇವ್ರು ಮನೆ ಬಿಟ್ಟು ಹೋಗೋರಲ್ಲ, ಹೊಡ್ಸೋರು, ಪ್ರೀತಿನ ಸಂಪಾದನೆ ಮಾಡಿ ಈ ಮನೆಗೆ ನೀನೆ ತೆಕ್ಕನಾದ ಸೊಸೆ ಅಂತ ಅನ್ಸ್ಕೊಳ್ಳೋರು, ಸೂಪರ್ ಅತಿಗೆ ಅಂತ ಸಂಗೀತ ಹೇಳ್ತಾರೆ. ಆ ಕಡೆ ರಾಯ್ ರಾಘು ಬರ್ಲಿ ಅಂತ ಕಾಯ್ತಿರ್ತಾರೆ. ಹಾಯ್ ರಾಯ್ ಅಂತ ಇಲ್ಲಿ ರಾಘು ಹೇಳ್ತಾರೆ. ಹಾ ಸರ್ ಅಂತ ಇಲ್ಲಿ ರಾಯ್ ಹೇಳ್ತಿರ್ತಾರೆ. ಏನ್ ರಾಯ್ ಇಲ್ಲಿದ್ಯಾ ಅಂತ ರಾಘು ಕೇಳ್ತಿರೆ. ನಿಮ್ಗೋಸ್ಕರನೇ ಕಾಯ್ತಿದೆ ಸರ್ ಅಂತ ಇಲ್ಲಿ ರಾಯ್ ಹೇಳ್ತಾರೆ. ಅಲ್ಲ, ಮನೆ ಬರದ್ ಬಿಟ್ಟು ಇಲ್ಲೇನ್ ಮಾಡ್ತಿದ್ಯಾ ಅಂತ ರಾಘು ಕೇಳ್ತಾರೆ. ಆಗ ರಾಯ್ ತುಂಬಾ ಬೇಜಾರಲ್ಲಿರ್ತಾರೆ. ಏನ್ ರಾಯ್, ಯಾವಾಗ್ಲೂ ಜಾಲಿಯಾಗಿ ಇರ್ತಿದ್ದವ್ರು ನೀನು ಯಾಕೆ ಇಷ್ಟೊಂದು ಸಪ್ಪಗಿದ್ಯಾ ಅಂತ ರಾಘು ಕೇಳ್ತಿದ್ರೆ. ಮನ್ಸಿಗೆ ನೋವಾದ್ರೆ ಇನ್ನೇನ್ ಮಾಡಕ್ಕಾಗುತ್ತೆ ಸರ್ ಅಂತ ಇಲ್ಲಿ ರಾಯ್ ಹೇಳ್ತಾರೆ. ವಿಷಯದ ಬಗ್ಗೆ ಮಾತಾಡ್ತಿದ್ಯಾ ರಾಯ್ ಅಂತ ಇಲ್ಲಿ ರಾಘು ಕೇಳ್ತಾರೆ. ನೀವು ಝಾನ್ಸಿ ಮೇಡಮ್ಗೆ ಡಿವೋರ್ಸ್ ಕೊಟ್ರಲ್ಲ, ಅದರಿಂದ ನಂಗೆ ಬೇಜಾರಾಗಿದೆ. ಎಷ್ಟೇ ಮನಸ್ತಾಪ ಇದ್ರು ನೀವು ಒಂದಲ್ಲ ಒಂದಿನ ನಮ್ ಝಾನ್ಸಿ ಮೇಡಮ್ ಜೊತೆ ಚೆನ್ನಾಗಿರ್ತೀರಿ. ಹಾಗೆ ಆ ಕಡೆ ಯಜಮಾನ್ರು ತನ್ನ ಮೊಮ್ಮಗಳನ್ನ ಚೆನ್ನಾಗಿ ನೋಡ್ಕೋತಿರೋ ಅನ್ನೋ ಧೈರ್ಯದ ಮೇಲೆ ಅವರು ನೆಮ್ಮದಿಯಿಂದ ಇದ್ದಾರೆ. ಅಷ್ಟು ಖುಷಿಯಾಗಿರೋ ಯಜಮಾನ್ರಿಗೆ ಈ ವಿಷಯ ಗೊತ್ತಾದ್ರೆ ಹೇಗ್ ತಡ್ಕೋತಾರೆ. ನಿಮ್ಮನ್ನ ಯಜಮಾನ್ರು ಆಕಾಶದ ಮೇಲೆ ಇಟ್ಟಿದ್ದಾರೆ ಸರ್. ಇದುವರೆಗೂ ರಾಘು ಸರ್ ನಾನು ಕಣ್ಣೀರೇ ಹಾಕಿಲ್ಲ ಇದುವರೆಗೂ. ಆದ್ರೆ ನೀವ್ ಯಾವಾಗ ಝಾನ್ಸಿ ಮೇಡಮ್ಗೆ ಡಿವೋರ್ಸ್ ಕೊಡ್ತೀರಾ ಅಂತ ಹೇಳಿದ್ರಿ, ಅವಾಗಂತೂ ನಂಗೆ ತುಂಬಾ ದುಃಖ ಆಗ್ತಿದೆ ಸರ್. ಯಾಕೆ ಸರ್ ಈ ತರ ಮಾಡ್ತಿದ್ದೀರಾ, ನಿಜವಾಗ್ಲೂ ನೀವು ಮಾಡ್ತಿರೋದು ತಪ್ಪು ಸರ್. ನಮ್ ಝಾನ್ಸಿ ಮೇಡಮ್ ಅನ್ಸು ತುಂಬಾ ಒಳ್ಳೇದು ಸರ್ ಅಂತ ಹೇಳಿ ಇಲ್ಲಿ ರಾಯ್ ಕಣ್ಣೀರಾಗ್ತಾರೆ. ಅದನ್ನೆಲ್ಲ ನೋಡಿ ರಾಘುಗಂತೂ ಬೇಜಾರಾಗ್ಬಿಡುತ್ತೆ. ಬೇಕಾದ್ರೆ ನಿಮ್ ಕಾಲ್ಗೆ ಬೀಳ್ತೀನಿ ಸರ್ ಅಂತ ಹೇಳಿ ರಾಯ್ ರಾಘು ಕಾಲ್ಗೆ ಬಿದ್ಬಿಡ್ತಾರೆ. ಆಗ ರಾಘು ರಾಯ್ನ ಎದೇಳ್ತಾರೆ. ಎದೇಳಿ ರಾಯ್ ಅಂತ, ಬೇಕಾದ್ರೆ ಏನ್ ಬೇಕಾದ್ರೂ ಮಾಡ್ತೀನಿ ಸರ್, ಪ್ರೀತಿಗೆ ಸೋಲ್ದೆದವ್ರಿಲ್ಲ ಅಂತಾರೆ. ದಯವಿಟ್ಟು ನಮ್ ಝಾನ್ಸಿ ಮೇಡಮ್ ಕೈ ಬಿಡ್ಬೇಡಿ ಅಂತ ಹೇಳಿ ಬೇಜಾರ್ ಮಾಡ್ಕೊಂಡು ರಾಯ್ ಅಲ್ಲಿಂದ ಹೊರಟೋಗ್ತಾರೆ. ಆ ಕಡೆ ಝಾನ್ಸಿ ಹಾಗೂ
ಸಂಗೀತ ಮಾತಾಡ್ತಿರ್ತಾರೆ. ಅದ್ಕೆ ನಿಮ್ ಆಕ್ಟಿಂಗ್ ಅಂತೂ ಸೂಪರ್, ಅಕಸ್ಮಾತ್ 3 ದಿನ ಆದ್ಮೇಲೆ ನೋಟಿಸ್ ಬರ್ಲಿಲ್ಲ ಅಂದ್ರೆ ಇವ್ರು ಲಾಯರ್ಗೆ ಫೋನ್ ಮಾಡೇ ಮಾಡ್ತಾರೆ, ಏನ್ ಮಾಡ್ತೀರಾ ಅಂತ ಸಂಗೀತ ಹೇಳ್ತಾರೆ. ಇವ್ರಿಗೆ ಗೊತ್ತಾಗಷ್ಟದಲ್ಲಿ ಇವ್ರ ಮನ್ಸನ್ನ ನಾನು ಒಲಿಸ್ಕೊಂಡಿರ್ತೀನಿ ಅಂತ ಚಾನ್ಸಿ ಹೇಳ್ತಾರೆ. ಇದೆಲ್ಲಾ ಗೊತ್ತಾದ್ರೆ ಪಲ್ಲವಿ ಅಕ್ಕ ನಿಮ್ಮನ್ನ ಒಪ್ಕೋತಾರೆ ಅಂತ ನೀವ್ ಅನ್ಕೋತೀರಾ ಅಂತ ಚಾನ್ಸಿಗೆ ಇಲ್ಲಿ ಸಂಗೀತ ಹೇಳ್ತಾರೆ. ಆ ಪಲ್ಲವಿನ ಅವಳು ಗೊತ್ತಾದ್ರೆ ನೀನು ಈ ಮನೇಲಿರಕ್ಕೆ ಲಾಯಕಲ್ಲ ಅಂತ ಹೇಳೋದು ಕನ್ಫರ್ಮ್ ಅಂತ ಚಾನ್ಸಿ ಹೇಳ್ತಾರೆ. ಭಯದಲ್ಲ ಮನೆ ಬಿಟ್ಟು ಆಚೆ ಕಳಿಸ್ತಾರೆ ಅಂತ ಇಲ್ಲಿ ಸಂಗೀತ ಹೇಳ್ತೀರಾ. ಹೌದು ಸಂಗೀತ ನೀನ್ ಹೇಳ್ತೀರಾ ನಿಜ, ಆಗ ನಾನ್ ಲಗೇಜ್ ಎತ್ಕೊಂಡು ಈ ಮನೆ ಋಣ ತೀರ್ಸು ಅಂತ ಹೇಳಿ ಹೋಗ್ತಿರ್ತೀನಿ. ಆಗ ಈ ಮನೆಯವ್ರೆ ನೀನೇ ಈ ಮನೆಗೆ ತಕ್ಕನಾದ ಸೊಸೆ ಅಂತ ಕರ್ಕೋಬೇಕು, ಆತರ ಮಾಡ್ತೀನಿ. ನೀನು ಈ ಮನೇಲಿ ಇರ್ಲೇಬೇಕು ಅಂತ ಸಂಪ್ರದಾಯ ನಂಬೋ ಅಜ್ಜಿ, ಹಾಗೆ ತುಂಬಾ ಸ್ಟ್ರಿಕ್ಟ್ ಆಗಿರೋ ಮಾವ, ಇವ್ರಿಬ್ರೆ ನನ್ನನ್ನ ಉಳ್ಸ್ಕೊಂಡ್ಮೇಲೆ ಈ ಮುದ್ದತೆ ಮತ್ತೆ ದೊಡ್ಡತೆ ಯಾವ ಲೆಕ್ಕ, ಅವ್ರೆ ನನ್ನನ್ನ ಮನೆ ಬಿಟ್ಟು ಹೋಗ್ಬೇಡ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೋತಾರೆ. ನಿಮ್ಮಣ್ಣ ಸುಮ್ನೆ ಇರ್ತಾನೆ ಅನ್ಕೊಂಡಿದ್ಯಾ, ಇಷ್ಟು ದಿನ ಮನ್ಸಲ್ಲಿರೋ ಪ್ರೀತಿನ ಹೊರ್ಗಡೆ ಹಾಕಿ ಆಗ್ತಾನೆ, ನನ್ನ ಬಿಟ್ಟು ಹೋಗ್ಬೇಡ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೋತಾನೆ ಅಂತ ಚಾನ್ಸಿ ಹೇಳ್ತಾರೆ. ಈ ತರ ಆಗೋದ್ರೆ ನನ್ನಷ್ಟು ಖುಷಿ ಪಡೋರು ಯಾರು ಇಲ್ಲ ಅದಕ್ಕೆ ಅಂತ ಸಂಗೀತ ಹೇಳ್ತಾರೆ. ಎಲ್ರು ವೀಕ್ನೆಸ್ ಏನು ಅಂತ ತಿಳ್ಕೊಂಡು ಎಲ್ಲಾನು ಬುಟ್ಟಿಗಾಕೋತೀನಿ ಅಂತ ಇಲ್ಲಿ ಝಾನ್ಸಿ ಹೇಳ್ತಾರೆ. ಸರಿ ನನ್ ಜಾಸ್ತಿ ಟೈಮ್ ಇಲ್ಲ ಅಂತ ಹೇಳಿ ಝಾನ್ಸಿ ಅಲ್ಲಿಂದ ಹೋಗ್ತಾರೆ. ಆ ಕಡೆ ಪ್ರಣವ್ ಲಾಯರ್ಗೆ ಕಾಲ್ ಮಾಡಿರ್ತಾರೆ. ಹಾಗೆ ಎಲ್ಲಿವರೆಗೂ ಬಂತು, ನೋಟಿಸೇ ಬಂದಿಲ್ವಲ್ಲ, ಪ್ರೋಸೆಸ್ ಆಯ್ತಾ ಅಂತ ಪ್ರಣವ್ ಹೇಳ್ತೀರಾ. ಅಶೋ ಪ್ರೋಸೆಸ್ ಮಾಡೋದು ಎಲ್ಲಿ ಬಂತು, ಆ ಝಾನ್ಸಿ ಎಂತ ಟೆರರ್ ಗೊತ್ತಾ ಅಂತ ಇಲ್ಲಿ ಲಾಯರ್ ಹೇಳ್ತಿರ್ತಾರೆ. ಅಶೋ ಆ ಝಾನ್ಸಿ ಬಗ್ಗೆ ಬಿಟ್ಟಾಗಿ ಮೊದ್ಲು ಆ ನೋಟಿಸ್ ಸ್ಟೇಟಸ್ ಏನಿದೆ ಅಂತ ಪ್ರಣವ್ ಕೇಳ್ತಿರ್ತಾರೆ. ಆಗ ಇಲ್ಲಿ ಲಾಯರ್ ಝಾನ್ಸಿ ಬಂದಿದ್ದು ಎಲ್ಲ ಸುಟ್ಟಾಕಿದ್ದು ಹೇಳ್ತಾರೆ. ಲಾಯರ್ ರೆಬಲ್ ಅಂತ ಗೊತ್ತಾಯ್ತು, ಅದಕ್ಕೋಸ್ಕರ ಅಮ್ಮ ತಾಯಿ ನಿನ್ ಸಬಸ ಬೇಡಮ್ಮ ಅಂತ ಹೇಳಿ ಬಂದ್ಬಿಟ್ಟೆ ಅಂತ ಲಾಯರ್ ಹೇಳ್ತಾರೆ. ಅಲ್ಲ ಸರ್, ನೀವೊಬ್ರು ಲಾಯರ್ ಆಗಿ ಅವಳಿಗೆ ಎದ್ರುಕೊಂಡು ಆ ಕೆಲಸ ಮಾಡಿದಿರಲ್ಲ ಅಂತ ಪ್ರಣವ್ ಬೈತಾರೆ. ಅವಳ ಕೇಸ್ ಬಗ್ಗೆ ಹೇಳ್ಬೇಕು ಅಂದ್ರೆ ದಯವಿಟ್ಟು ನಂಗೆ ಫೋನ್ ಮಾಡ್ಲೇಬೇಡಿ ಅಂತ ಹೇಳಿ ಲಾಯರ್ ಕಾಲ್ ಕಟ್ ಮಾಡ್ಬಿಡ್ತಾರೆ. ಈ ಕಡೆ ಪ್ರಣವ್ ಮಾಮೇಲಿ ಅಂತ ಹೇಳಿ ನಾಗಾರ್ಜುನ್ ಕೇಳ್ತಾರೆ. ಎಲ್ಲ ಹೊರಗಡೆ ಹೋಗಿರ್ಬೇಕು ಅಂತ ಇಲ್ಲಿ ನಾಗಾರ್ಜುನ್ ಹೇಳ್ತಾರೆ. ಯಾಕೋ ಪ್ರಣವ್ ಇಷ್ಟೊಂದು ಟೆನ್ಷನ್ ಆಗಿದ್ಯಾ ಅಂತ ನಾಗಾರ್ಜುನ್ ಹೇಳ್ತಿದೆ. ಅಶೋ ಆ ಝಾನ್ಸಿ ಡಿವೋರ್ಸ್ ಪೇಪರ್ ನೇ ಸುಟ್ಟಾಕ್ಬಿಟ್ಟಿದ್ದಾಳಂತೆ ಅಂತ ಇಲ್ಲಿ ಪ್ರಣವ್ ಹೇಳ್ತಾರೆ. ಅಲ್ಲ ಕಣೋ ಪ್ರಣವ್, ಅವ್ರಿಬ್ರನ್ನ ಬೇರೆ ಮಾಡ್ಬೇಕು ಅಂತ ನೀವು ಇಷ್ಟೆಲ್ಲ ಪ್ರಯತ್ನ ಮಾಡ್ತಿರ್ಬೇಕಾರೆ ಅವಳು ಅವ್ಳ ಗಂಡನ ಜೊತೆ ಇರೋ ಸಂಬಂಧನ ಉಳ್ಸ್ಕೋಬೇಕು ಅಂತ ಪ್ರಯತ್ನ ಮಾಡದೇ ಇದ್ದಾಳ ಆ ಝಾನ್ಸಿ, ಅವಳು ಆ ಗಂಡನ ಉಳ್ಸ್ಕೋತಾರೆ ಅಂತ ಇಲ್ಲಿ ನಾಗಾರ್ಜುನ್ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಆ ಕಡೆ ರಾಘು ತರುಣ ಜೊತೆ ಮಾತಾಡ್ತಿರ್ತಾರೆ. ತಪ್ಪು ನನ್ನಿಂದ ಆಗ್ತಿದ್ಯೋ ಅಥವಾ ಸಮಯನೇ ನನ್ನಿಂದ ತಪ್ಪು ಮಾಡಿಸ್ತಿದ್ಯೋ ನಂಗಂತೂ ಒಂದು ಅರ್ಥ ಆಗ್ತಿಲ್ಲ, ಬರೀ ಪ್ರಶ್ನೆಗಳೇ ನನ್ ಮನ್ಸಲ್ಲಿದೆ, ಯಾವ್ದಕ್ಕೂ ಉತ್ತರ ಸಿಗದೆ ಒತ್ತಾಡ್ತೀನಿ ಅಂತ ಹೇಳಿ ರಾಘು ಕೋಪ ಮಾಡ್ಕೋತಾರೆ. ಯಾಕೋ ಹೀಗಾಡ್ತಿದ್ಯಾ, ಇವಾಗ ಏನಾಯ್ತು ಅಂತ ಇಲ್ಲಿ ತರುಣ ಕೇಳ್ತಾರೆ. ಏನೋ ತರುಣ ಈ ತರ ಕೇಳ್ತಿದ್ಯಾ, ನನ್ ಜೀವನದಲ್ಲಿ ಏನೆಲ್ಲ ಆಗ್ತಿದೆ ಅಂತ ನಿಂಗ್ ಗೊತ್ತಲ್ವಾ, ನಾನು ಒಬ್ಬ ಹೆಲ್ಪ್ಲೆಸ್ ಆಗ್ಬಿಟ್ಟಿದ್ದೀನಿ ಅಂತ ರಾಘು ಹೇಳ್ತಾರೆ. ಅದೆಲ್ಲ ಇವತ್ತಿಂದ ಅಲ್ವಲ್ಲ, ಮೊನ್ನೆಯಿಂದನೂ ಅದೇ ಅಲ್ವಾ ಗೋಳು ಅಂತ ಇಲ್ಲಿ ತರುಣ ಹೇಳ್ತಾರೆ. ಇವತ್ತು ನಾನು ಹೊಸ ರಾಯ್ ನೋಡ್ದೆ ಅಂತ ಇಲ್ಲಿ ರಾಘು ಹೇಳ್ತಾರೆ. ಏನು ನಿಮ್ ಮಾತಿನತ್ತ, ರಾಯ್ ಅಂದ್ರೆ ಫುಲ್ಲು ಜೋಶಲ್ಲಿ ಖುಷಿಯಿಂದ ಮಾತಾಡೋರಲ್ವಾ ಅಂತ ಇಲ್ಲಿ ತರುಣ ಹೇಳ್ತಾರೆ. ಝಾನ್ಸಿ ಮೇಡಮ್ಗೆ ಡಿವೋರ್ಸ್ ಕೊಟ್ಮೇಲೆ ತಾತುಂಗ್ ಏನಾಗ್ಬೋದು, ಝಾನ್ಸಿ ಮೇಡಮ್ ಪರಿಸ್ಥಿತಿ ಏನಾಗ್ಬೋದು ಅಂತ ನೆನ್ಪಿಸ್ಕೊಂಡ್ರೆ ಟೆನ್ಷನ್ ಆಗ್ತಿದೆ ಅಂತ ರಾಘು ಹೇಳ್ತಾರೆ. ಅದನ್ ಬಿಟ್ಟು ಇವಾಗ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡೋ ಅಂತ ಇಲ್ಲಿ ತರುಣ ಹೇಳ್ತಾರೆ. ಯೋಚನೆ ಮಾಡಿ ನಂಗಂತೂ ತಲೆ ಕೆಟ್ಟೋಗಿದೆ ಅಂತ ರಾಘು ಹೇಳ್ತಾರೆ. ಇದೆಲ್ಲಾ ಸರಿ ಹೋಗ್ಬೇಕು ಅಂದ್ರೆ ನೀನ್ ಗಟ್ಟಿ ಮನ್ಸ್ ಮಾಡಿ ಝಾನ್ಸಿ ನನ್ನ ಹೆಂಡತಿ, ನಾನು ಅವಳನ್ನ ಬಿಟ್ಕೊಡಲ್ಲ ಅಂತ ಹೇಳು ಅಂತ ತರುಣ ಹೇಳ್ತಾರೆ. ಅದೇ ಆಗ್ತಿಲ್ಲ ಕಣೋ, ನಮ್ಮನೆಯವ್ರಿಗೆ ಮಾತಿಗೆ ತಪ್ಪಿ ಹಾಗೆ ನನ್ ತಂಗಿ ಜೀವನ ಹಾಳ್ ಮಾಡಿ ನಾನು ಝಾನ್ಸಿ ಮೇಡಮ್ ನ ಒಪ್ಕೊಳ್ಳೋಕೆ ಆಗ್ತಿಲ್ಲ ಅಂತ ರಾಘು ಹೇಳ್ತಾರೆ. ಸರಿ ಆಯ್ತು, ಝಾನ್ಸಿನ ಬಿಟ್ಕೊಟ್ಬಿಡು, ಇನ್ನೇನೋ ಮತ್ತೆ ನಿಂಗೆ ನೆಂಟ್ರು ಮೇಲೂ ಪ್ರೀತಿ ಅಕ್ಕಿ ಮೇಲೂ ಪ್ರೀತಿ ಅದೇ ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಕ್ಕಲ್ಲ ಅಂತ ಇಲ್ಲಿ ತರುಣ ಹೇಳ್ತಿದೆ. ತರುಣ ಮಾತ್ ಕೇಳಿ ರಾಘುಗಂತೂ ಬೇಜಾರಾಗ್ಬಿಡುತ್ತೆ. ಸಮಾಧಾನದಿಂದ ನೀನು ಏನ್ ಮಾಡ್ಬೇಕಂತ ಯೋಚನೆ ಮಾಡು, ಇಲ್ಲ ಅಂದ್ರೆ ಯಾವ್ದಕ್ಕೂ ಪರಿಹಾರ ಸಿಕ್ಕಲ್ಲ ಅಂತ ಹೇಳಿ ತರುಣ ಅಲ್ಲಿಂದ ಹೊರಟೋಗ್ತಾರೆ. ಇಲ್ಲಿ ರಾಘುಗಂತೂ ತುಂಬಾ ಬೇಜಾರಾಗ್ತಿರುತ್ತೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.